ತಿರುಕನ ಕನಸು ಕಾಣುತ್ತಿದ್ದಾರಂತೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ಗೆ ಕಾಶಪ್ಪನವರು ಟಾಂಗ್ ಕೊಟ್ಟಿದ್ದಾರೆ. ಯತ್ನಾಳ್ ಮುಖ್ಯಮಂತ್ರಿ ಆಗುವುದು ತಿರುಕನ ಕನಸು, ಮುಖ್ಯಮಂತ್ರಿ ಆಗುವುದಿರಲಿ 2028ಕ್ಕೆ ಶಾಸಕರಾಗಿ ನೋಡ್ಲಿ, 2028ರಲ್ಲಿ ಗೆದ್ದು ವಿಧಾನಸೌಧಕ್ಕೆ ಬರಲಿ, ನೋಡೋಣ ಮತ್ತೆ ಗೆಲ್ಲುತ್ತೇನೆ ಎನ್ನುವುದೇ ಯತ್ನಾಳರ ತಿರುಕನ ಕನಸು. ಬಸನಗೌಡ ಯತ್ನಾಳ್ ಬರೀ ಹಗಲು ಕನಸನ್ನು ಕಾಣುವವರು. ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರು ವ್ಯಂಗ್ಯವಾಡಿದ್ದಾರೆ. ಸೊ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟಿತ ಬಂಡಾಯ ಅಭ್ಯರ್ಥಿ ಅಥವಾ ವ್ಯಕ್ತಿ ಅಥವಾ ಶಾಸಕ. ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರರಿಗೆ ನಿನಗೆ ತಾಕತ್ತಿದ್ದರೆ ರಿಸೈನ್ ಮಾಡು, ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಜಯಮೃತ್ಯುಂಜಯ ಶ್ರೀಗಳ ವಿರುದ್ಧವೂ ಕಾಶಪ್ಪನವರು ಗುಡುಗಿದ್ದಾರೆ. ಜಯಮೃತ್ಯುಂಜಯ ಸ್ವಾಮೀಜಿಗಳ ಬದಲಾವಣೆ ಸಾಧ್ಯತೆ, ಪಂಚಮಸಾಲಿ ಸಮಾಜ ಇವರನ್ನ ಗುರುಗಳನ್ನಾಗಿ ಮಾಡಿದೆ. ಸೊ ಗುರುಗಳು ಸ್ವಯಂ ಘೋಷಿತರಾಗಿ ಬಂದಿಲ್ಲ, ಬದಲಾವಣೆಯ ಕಾಲ ಬಂದಾಗ ಯಾರೂ ತಡೆಯಲು ಸಾಧ್ಯವಿಲ್ಲ. ಇದು ಜಯಮೃತ್ಯುಂಜಯ ಶ್ರೀಗಳ ವಿರುದ್ಧವೂ ಕಾಶಪ್ಪನವರು ಗುಡುಗಿದ್ದಾರೆ. ಅವರ ಕಾಲ ಮುಗಿದಿದೆ, ಬದಲಾವಣೆ ಆಗೇ ಆಗುತ್ತದೆ. ಸ್ವಾಮೀಜಿ ಬದಲಾವಣೆಯ ಬಗ್ಗೆ ಪರೋಕ್ಷ ವಿಜಯಾನಂದ ಕಾಶಪ್ಪನವರು ಸುಳಿವು ಕೊಟ್ಟಿದ್ದಾರೆ. ಪಂಚಮಸಾಲಿ ಸಮಾಜ ಇವರನ್ನ ಗುರುಗಳನ್ನಾಗಿ ಮಾಡಿದೆ. ಸೊ ಇವರ ವರ್ತನೆ ಮತ್ತು ಇವರ ಮಾತು, ಗುರುಗಳು ಸ್ವಯಂ ಘೋಷಿತರಾಗಿ ಬಂದಿಲ್ಲ, ಬದಲಾವಣೆಯ ಕಾಲ ಬಂದಾಗ ಯಾರೂ ತಡೆಯೋದಕ್ಕೆ ಸಾಧ್ಯ ಇಲ್ಲ, ಜನ ಬದಲಾಯಿಸ್ತಾರೆ ಅಂತ ಹೇಳಿ ಅವರ ಕಾಲ ಮುಗಿದಿದೆ, ಬದಲಾವಣೆ ಆಗೇ ಆಗುತ್ತದೆ. ಸೊ ಸ್ವಾಮೀಜಿ ಬದಲಾವಣೆಯ ಬಗ್ಗೆ ಪರೋಕ್ಷ ವಿಜಯಾನಂದ ಕಾಶಪ್ಪನವರು ಸುಳಿವನ್ನು ಕೊಟ್ಟಿದ್ದಾರೆ. ಜಯಮೃತ್ಯುಂಜಯ ಶ್ರೀಗಳ ವಿರುದ್ಧವೂ ಕೂಡ ಕಾಶಪ್ಪನವರು ಗುಡುಗಿರುವಂತಹದ್ದು. ಜಯಮೃತ್ಯುಂಜಯ ಸ್ವಾಮೀಜಿಗಳ ಬದಲಾವಣೆ ಸಾಧ್ಯತೆಯ ಬಗ್ಗೆಯೂ ಕೂಡ ಸುಳಿವನ್ನು ಕೊಟ್ಟಿರುವಂತಹದ್ದು. ಸ್ವಾಮೀಜಿ ಬದಲಾವಣೆಯ ಬಗ್ಗೆ ಪರೋಕ್ಷವಾಗಿ ವಿಜಯಾನಂದ ಕಾಶಪ್ಪನವರು ಸುಳಿವು ಕೊಟ್ಟಿದ್ದಾರೆ. ಅವರ ಕಾಲ ಮುಗಿದಿದೆ, ಬದಲಾವಣೆ ಆಗೇ ಆಗುತ್ತದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬದಲಾವಣೆಯ ಕಾಲ ಬಂದಾಗ ಯಾರೂ ಕೂಡ ಅವರನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ, ಅವರ ಕಾಲ ಮುಗಿದು ಹೋಗಿದೆ, ಬದಲಾವಣೆ ಆಗೇ ಆಗ್ತಾರೆ. ಸ್ವಾಮೀಜಿ ಬದಲಾವಣೆಯ ಬಗ್ಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿರುವಂತಹದ್ದು ವಿಜಯಾನಂದ ಕಾಶಪ್ಪನವರು. ಇದು ಯತ್ನಾಳ್ ಉಚ್ಚಾಟನೆಯ ನಂತರ ನಡೀತಾ ಇರತಕ್ಕಂತಹ ಬೆಳವಣಿಗೆಗಳು. ಪಂಚಮಸಾಲಿ ಸಮಾಜ ಇವರನ್ನ ಗುರುಗಳನ್ನಾಗಿ ಮಾಡಿದೆ, ಅಂದರೆ ಜಯಮೃತ್ಯುಂಜಯ ಸ್ವಾಮೀಜಿಯವರನ್ನು ಗುರುಗಳನ್ನಾಗಿ ಮಾಡಿದೆ. ಗುರುಗಳು ಸ್ವಯಂ ಘೋಷಿತರಾಗಿ ಬಂದಿಲ್ಲ, ಬದಲಾವಣೆಯ ಕಾಲ ಹತ್ರ ಬಂದಾಗ ಖಂಡಿತವಾಗ್ಲೂ ಜನ ಬದಲಾವಣೆ ಮಾಡೇ ಮಾಡ್ತಾರೆ. ಆ ಬದಲಾವಣೆಯನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅವರ ಕಾಲ ಈಗ ಮುಗಿದು ಹೋಗಿದೆ, ಬದಲಾವಣೆ ಆಗೇ ಆಗ್ತಾರೆ. ಸ್ವಾಮೀಜಿ ಬದಲಾವಣೆಯ ಬಗ್ಗೆ ಪರೋಕ್ಷವಾಗಿ ವಿಜಯಾನಂದ ಕಾಶಪ್ಪನವರು ಸುಳಿವನ್ನು ಕೊಟ್ಟಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.